greatest. Why he is greatest? I want answer. Why he is greatest? Why? ಯಾಕೆ ಹೇಳಿ ಸರ್. You are telling he is not great, he is greatest. Why? ಏನ? ಬುದ್ಧ ಒಂದು ಮಾತು ಹೇಳಿದ್ದ. ಮಲಗಿದ್ದಾಗ ಆನಂದ ಭಾಷಣ ಮಾಡ್ತಾ ಇದ್ದಾಗ ಬುದ್ಧ ಮಲಗಿದ್ದಾಗ ಹೇಳಿದ, ಬುದ್ಧನಂತವರು ಹುಟ್ಟರೂ ಇಲ್ಲ, ಬುದ್ಧನವರು ಮುಂದೆ ಹುಟ್ಟುವುದೂ ಇಲ್ಲ ಅಂತ. ಅದಕ್ಕೆ ಬುದ್ಧ ಹೇಳಿದ, ನಿಲ್ಲಿಸು, ಇದು ನಿನ್ನ ಭ್ರಮೆ. ನಿನಗೆ ಗೊತ್ತಿರುವ ಕಾಲದಲ್ಲಿ ನಿನಗೆ ಬುದ್ಧನಂತವ್ರು ಹುಟ್ಟಿಲ್ಲ ಅಂತ, ಮತ್ತು ಬುದ್ಧನಂತವ್ರು ಹುಟ್ಟೋದಿಲ್ಲ ಅಂತ ನೀನು ಹಾಗೆ ಹೇಳಬಾರ್ದು. ಇವತ್ತು ಬುದ್ಧ ಗ್ರೇಟು ಅಂತ ಹೇಳಬೇಕು, ಬುದ್ಧನಂತವರು ಶ್ರೇಷ್ಠರು ಅಂತ ಹೇಳಬೇಕು ಅಂತೇಳಿ. ಬಟ್ ವೇರೆ ಸ್ವಾಮೀಸ್ ಇನ್ಸಿಡೆಂಟಲ್ಲಿ ಸ್ವಾಮಿ ಈಸ್ ಗ್ರೇಟ್, ಆಸ್ ಯು ಟೋಲ್ಡ್, ಗ್ರೇಟೆಸ್ಟ್. ವೈ? ಬಿಕಾಸ್ ಹಿ ಹ್ಯಾಸ್ ಡನ್ ಗ್ರೇಟ್ ವರ್ಕ್ಸ್, ಗ್ರೇಟೆಸ್ಟ್ ವರ್ಕ್ಸ್. ಹ್ಯೂಮನ್ ಮೈಂಡ್ಸನ್ನು, ಹ್ಯೂಮನ್ ಹಾರ್ಟ್ಸನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ. ಮಾನಸಿಕ ಬದಲಾವಣೆಗಳನ್ನು ಮಾಡಿ ಬದುಕನ್ನು ಬದಲಾಯಿಸಿ ಜಗತ್ತಿಗೆ ತನ್ನ ಬದುಕನ್ನು ಸಮರ್ಪಿಸಲಿಕ್ಕೆ ಜನರನ್ನು ತಯಾರು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಲೌಕಿಕವಾಗಿಯೂ ಗ್ರೇಟೆಸ್ಟ್ ವರ್ಕ್ಗಳನ್ನು ಮಾಡಿದ್ದಾರೆ. ಒಬ್ಬ ಮನುಷ್ಯ ಮಾತ್ರದಿಂದ ಸಾಧ್ಯ ಇಲ್ಲದಂಥ ಅತ್ಯಮೋಘವಾದ ಕೆಲಸಗಳನ್ನು ಮಾಡಿದ್ದಾರೆ. ಐ ನೀಡ್ ನಾಟ್ ಟೆಲ್ ಯು. ನೀರು ಕೊಟ್ಟಿದ್ದಾರೆ, ಆಸ್ಪತ್ರೆ ಕೊಟ್ಟಿದ್ದಾರೆ, ವಿದ್ಯಾರ್ಥಿ ಕೇಂದ್ರಗಳನ್ನು ಕೊಟ್ಟಿದ್ದಾರೆ, ಮತ್ತೊಂದು ಎವ್ರಿಥಿಂಗ್ ವಾಟ್ ಹಿ ಹ್ಯಾಸ್ ಡನ್, ಇಟ್ ಇಸ್ ಗ್ರೇಟ್. ಆಮ್ ಐ ರೈಟ್? That is why he is great. He is greatest. Do you expect? He is expecting to appreciate, get appreciation. Only he is great. ಅವರು ಅದನ್ನು ಮಾತ್ರ ನಿರೀಕ್ಷೆ ಮಾಡ್ತಾ ಇದ್ದಾರಾ ಸರ್? No. He expect you also must be a great man. You have to follow his way. You have to go along with him. You must become Sai, one with Sai. So, Swami expect his great work has to be taken and carried over by you, and you are also supposed to be a great man. Am I right? Swami is only expecting us, I know I am God, but by the same time, you are also God, you are not realizing. So, Swami is not here to getting appreciation by us, and same time he wants you are also supposed to be a great man. You must follow Swami. ನಿನ್ನನ್ನು ನೋಡಿ ನನ್ನನ್ನು ಗುರುತಿಸಬೇಕು. ನಿನ್ನ ಕೆಲಸಗಳಿಂದ ನನ್ನ ಹತ್ರ ಅವರನ್ನು ಸೆಳಿಬೇಕೇ ಹೊರತು ಸ್ವಾಮಿಯ ಫೋಟೋ ಪ್ರದರ್ಶನ ಮಾಡೋದ್ರಿಂದಲೋ ಸ್ವಾಮಿಯ ವಿಚಾರಗಳನ್ನು ಡಂಗುರ ಟಾಮ್ ಟಾಮ್ ಹೊಡೆಯೋದ್ರಿಂದಲೋ ಅಲ್ಲ. ಸ್ವಾಮಿ ಹೇಳಿದ ಮಾತುದಲ್ಲಿ ಫಾಲೋ ದ ಮಾಸ್ಟರ್. ಯು ಹ್ಯಾವ್ ಟು ಫಾಲೋ ದ ಮಾಸ್ಟರ್ and you have to finish the game. Swami is great because he has done the great work, and he expects you also should be a greatest man. Am I right? Am I right, sir? Am I right? Often and often you are getting up and you are telling me, you are asking me, it's a debate. Okay. Am I right? Sai Ram sir. Sir, Swami, ನಾವೆಲ್ಲ ಗ್ರೇಟ್ ಅಲ್ಲ, ಗುಡ್ ಮ್ಯಾನ್ ಆಗಬೇಕು ಅಂತ. Wait, I am coming to that. I am coming to that. That is why I am telling you, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡುವಾಗ ಎಚ್ಚರ ಇಟ್ಟು ಮಾತಾಡು. ಕಾರಣ, ಒಂದೊಂದು ಮಾತಿಗೂ ಒಂದೊಂದು ಪ್ರಶ್ನೆಗಳು ಬರ್ತಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥವರಾದರೆ ಮಾತ್ರ ಸಾಧ್ಯ. ಎಸ್, ದಟ್ ಗುಡ್ ಈಸ್ ಆಲ್ಸೋ ಕಮಿಂಗ್ ದೇರ್, ಬಟ್ ವೆಯ್ಟ್, ಹ್ಯಾವ್ ಪೇಷನ್ಸ್. ಪೇಷನ್ಸ್, ಪರ್ಸಿವಿಯನ್ಸ್ ಆ್ಯಂಡ್ ಪ್ಯೂರಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎ ಸಾಯಿ ಡಿವೋಟಿ. ಈ ಸರ್ತಿಯ ಸನಾತನ ಸಾರಥಿಯಲ್ಲಿದೆ, ಓದಿ. If you don't have patience, you will get upset and you will make me upset. You have already made me upset. Have patience. ತಾಳ್ಮೆ ಇರಲಿ, ಪರಿಶುದ್ಧತೆ ಇರಲಿ, ಸ್ವಲ್ಪ ಪೇಷನ್ಸ್ ಇರಲಿ. ಬರ್ತೀನಿ, ಐ ಆಮ್ ಕಮಿಂಗ್ ಟು ದೇರ್. Swami is great. Swami is not only Swami is great, he don't want you to be praised. ಅವರಿಗೆ ನಿಮ್ಮ ಪ್ರೈಸ್ ಬೇಡ ಸರ್. ನಿಮ್ಮ ನುತಿಗಳು ಸ್ತುತಿಗಳು ಅವರಿಗೆ ಅಗತ್ಯ ಇಲ್ಲ ಸರ್. That is why you are here. He is giving an opportunity to give you a service. He can do like this and miracles, and he can change you. You have to experience. You must say that I am Sai devotee. I did this.
ನಾನು ಮಾಡಿದ್ದೀನಿ. ಆ ಆತ್ಮಾನಂದವನ್ನು ಪಡೀಲಿಕ್ಕೋಸ್ಕರ, ಆ ಸಚ್ಚಿದಾನಂದ ಸ್ವರೂಪಿ ನೀವೇ ಅಂತ ನಿಮಗೆ ತೋರಿಸಿಕೊಳ್ಳಿಕ್ಕೋಸ್ಕರ ಅದಕ್ಕಾಗಿ ಅವತಾರ ಬಂದದ್ದೇ ಹೊರತು ಅವರು ಗ್ರೇಟ್ ಅಂತ ಹೇಳಿಸಿಕೊಳ್ಳಿಕ್ಕೆ ಅವರು ಬಂದದ್ದಲ್ಲ. ನಿಮ್ಮನ್ನು ಗ್ರೇಟ್ ಮಾಡಲಿಕ್ಕೆ ಅವರು ಬಂದಿರೋದು. ಆಮ್ ಐ ರೈಟ್ ಆರ್ ರಾಂಗ್? ಯು ಮಸ್ಟ್ ಬಿಕಮ್ ಸಾಯಿ. ಯು ಮಸ್ಟ್ ಬಿಕಮ್ ಒನ್ ವಿತ್ ಸಾಯಿ. ಯು ಆರ್ ಸಾಯಿ. ಐ ನೋ ಐ ಆಮ್ ಗಾಡ್, ಬಟ್ ಯು ಡೋಂಟ್ ನೋ ಯು ಆರ್ ಗಾಡ್ ಅಂತ ಹೇಳಿದ್ದಾರೆ ಸ್ವಾಮಿ. That is why Swami is great. Swami is great works from us. Second G, I am coming to you. He is a guide. Doing great thing is nothing. Everybody can construct a dam. Everybody can construct a hospital. Everybody can construct a big university. But proper guidance must be there. ಸರಿಯಾದ ಮಾರ್ಗದರ್ಶನ ಇರಬೇಕು, ಸರಿಯಾದಂತಹ ದಿಗ್ದರ್ಶನ ಇರಬೇಕು, ಸರಿಯಾದಂತಹ ಒಂದು ದಿಕ್ಸೂಚಿ, ಅದಕ್ಕೆ ಮಾರ್ಗಸೂಚಿಗಳಿರಬೇಕು. ಅದು ಹೇಗೆ ನಡಿಬೇಕು, ಹೇಗಾಗಬೇಕು ಅಂತ ಹೇಳುವಂಥದ್ದು ಗೊತ್ತಿದ್ದವರು ಮಾತ್ರ ಶಾಶ್ವತವಾಗಿ ಉಳಿಯುವಂಥದ್ದು. ಮಡಿಯಾಳ್ ನಾರಾಯಣ ಭಟ್ರಾಗಲಿ, ಗಂಗಾಧರ ಭಟ್ರಾಗಲಿ, ಸತ್ಯಸಾಯಿ ಆರ್ಗನೈಸೇಷನ್ ನಡೆಯುವಂಥ ಸೆಂಟ್ರಲ್ ಟ್ರಸ್ಟ್ನವರಾಗಲಿ ಮಾಡ್ತಾ ಇರುವಂಥ ಗೈಡೆನ್ಸಿಗೆಲ್ಲ ಭಗವಾನ್ ಕೊಟ್ಟಂಥ ಆ ದಿವ್ಯ ದರ್ಶಿತ್ವ, guidance is serving us, saving us. Always it will save us. Do you think that he is only the guide? No. We are also supposed to be a guide. We are also supposed to become like Sai. That is why ನಾನು ಹೋಗಿ ಗಂಗಾಧರಣ್ಣನ ಕಾಲಿಗೆ ನಮಸ್ಕಾರ ಮಾಡಿದೆ, ನಾನು ಹೋಗಿ ಆನಂದರಾಯರ ಕಾಲಿಗೆ ನಮಸ್ಕಾರ ಮಾಡಿದೆ, ನಾನು ಹೋಗಿ ಸ್ವಾಮಿಯ ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ಕಾರಣ, ಮೇಕ್ ಅಸ್ ಗೈಡ್. ದೇ ಆರ್ ಗೈಡ್ಸ್. ದೇ ಆರ್ ಗೈಡ್ಸ್ ಆಫ್ ಅವರ್ ಲೈಫ್. ಪೈಗಳು ನಮ್ಮನ್ನೆಲ್ಲ ಗೈಡ್ ಮಾಡ್ತಾ ಇದ್ದಾರೆ. ಎವ್ರಿಬಡಿ ಮಸ್ಟ್ ಬಿಕಮ್ ಎ ಗುಡ್ ಗೈಡ್ ಇನ್ ಸತ್ಯಸಾಯಿ ಆರ್ಗನೈಸೇಷನ್. ಯು ಆರ್ ನಾಟ್ ಬೀನ್ ಕಮ್ ಹಿಯರ್ ಬಿಕಾಸ್ ಆಫ್ ಯುವರ್ ಇಂಟೆನ್ಷನ್. ನಿಮ್ಮ ಇಚ್ಛೆಯಿಂದ ನೀವು ಬಂದವರಲ್ಲ, ನಿಮಗೆ ಗೊತ್ತಿದೆ. ನಿಮ್ಮ ಒಂದು ಯಾವುದೋ ಒಂದು ಪ್ರಯತ್ನದಿಂದ ನೀವಿಲ್ಲಿ ಬಂದವರಲ್ಲ, ನಿಮಗೆ ಗೊತ್ತಿದೆ. ಅವ ಕರೆದಿದ್ದಾನೆ, ನಾನು ಬಂದಿದ್ದೇನೆ. ಆತ ಮನಸ್ಸು ಮಾಡಿದರೆ ಮಾತ್ರ ನನಗಿರ್ಲಿಕ್ಕೆ ಸಾಧ್ಯ. ನಿಮಗೆ ಯಾರಿಗೂ ಸಾಧ್ಯ ಇಲ್ಲ ನನ್ನನ್ನು ಇಲ್ಲಿಂದ ಕಳಿಸ್ಲಿಕ್ಕೆ. ದಿಸ್ ಇಸ್ ಪ್ರೂಫ್. ಇಟ್ ಈಸ್ ಹ್ಯಾಪನಿಂಗ್. ಇಟ್ ಈಸ್ ಹ್ಯಾಪನ್ ಜಸ್ಟ್ 1 or 2 days ಬ್ಯಾಕ್. ಒಂದು ವಾರದ ಮೊದಲು ನಡೆದ ಘಟನೆಗಳು. ಕೆತ್ತು ಬಿಸಾಕ್ತಾನೆ ಅಂತ ಹೇಳಿದ್ರು ನಿಲ್ಲಿನ ಸಾಧ್ಯ ಇಲ್ಲ. ಭಗವಂತ ಮನಸ್ಸು ಮಾಡಿದರೆ, ಸ್ವಾಮಿ ನಮಗೆ ಶಕ್ತಿ ಕೊಟ್ಟರೆ ನಮ್ಮನ್ನು ಯಾರೂ ಏನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ದ ಟ್ರೂತ್. ದಟ್ ಈಸ್ ವೈ ಹಿ ಈಸ್ ದ ಗ್ರೇಟೆಸ್ಟ್ ಗೈಡ್. And he expects us also, like we must guide this blind society. ಈ ಕುರುಡು ಆಗಿರುವಂತಹ, ಈ ಸಮಾಜದಲ್ಲಿ ದಾರಿ ತಪ್ಪಿರುವಂತಹ, ಈ ಒಂದು ಕಳಂಕವನ್ನು ಹೊತ್ತು ತುಂಬಿ ನಡೀತಾ ಇರುವಂತಹ ಸಮಾಜವನ್ನು ಪರಿಶುದ್ಧ ಮಾಡುವ ಮಾರ್ಗದರ್ಶಕರಾಗಿ ಸೈನಿಕರು ಹೇಳಬೇಕು ಅಂತೇಳಿ ಸ್ವಾಮಿ ಹೇಳ್ತಾ ಇದ್ದಾರೆ. ಫಸ್ಟ್ ಹಿ ಈಸ್ ಎ ಗ್ರೇಟ್ ಬಿಕಾಸ್ ಹಿ ಹಸ್ ಡನ್ ಗ್ರೇಟ್ ವರ್ಕ್. ಹಿ ಎಕ್ಸ್ಪೆಕ್ಟ್ ಗ್ರೇಟ್ ವರ್ಕ್ ಫ್ರಮ್ ಅಸ್ ಆಲ್ಸೋ. And he guides. He guides. His guidance is only making us to go towards him. ಅದೇ ರೀತಿ ನೀವು ಗೈಡ್ಗಳಾಗಿ. ದಟ್ ಈಸ್ ಸೆಕೆಂಡ್ ಜಿ. ಥರ್ಡ್ ಜಿ, ಗ್ರೇಟ್. ಎಸ್, ಗೈಡೆನ್ಸ್ ಇಸ್ ದೇರ್, ಬಟ್ somebody should guard it. Somebody should protect it. Somebody should see that it will continue. You have to guard it. ವಾಟ್ ಎವರ್ ದ ಗ್ರೇಟ್ ವರ್ಕ್. ದೊಡ್ಡ ಅಣೆಕಟ್ಟು ಕಟ್ಟಿದ್ರೆ ಇನ್ನೊಬ್ಬ ಬಂದು ಬಾಂಬ್ ಬಿಟ್ಟರೆ ಹೋಯ್ತು. ಒಬ್ಬ ದೊಡ್ಡ ಅಣೆಕಟ್ಟು ಕಟ್ಟಿದ, ಅದನ್ನು ಗೈಡ್ ಮಾಡಿದ, ಹೀಗೆ ನೀರು ಬಿಡಬೇಕು, ಹೀಗೆ ಕೆಲಸ ಮಾಡಬೇಕು ಅಂತ. ಇನ್ನೊಬ್ಬ ಬಂದು ಅದನ್ನು ನಾಶ ಮಾಡಿದರೆ ಅದು ಹೋಯ್ತು. ಒಬ್ಬ ಪತ್ರಿಕೆಯವನು ಮಗದೊಬ್ಬನು ಒಂದು ಕೆಟ್ಟ ಹೆಸರು ತಂದು ಹಾಕ್ಬಿಟ್ರೆ ಗಾನ್. ಸೊ ಯು ಹ್ಯಾವ್ ಟು ಗಾರ್ಡ್. ಕರೆಕ್ಟ್? ಗ್ರೇಟ್ ವರ್ಕನ್ನು ಗೈಡೆನ್ಸ್ ಪ್ರಾಪರ್ ಆಗಿದ್ದು, ಇಫ್ ಯು ಗಾರ್ಡ್ ಇಟ್ ಪ್ರಾಪರ್ಲಿ, ಹಿ ಈಸ್ ಅ ಗಾರ್ಡ್. ಯಾರು ನಮ್ಮ ರಕ್ಷಕ? ಯಾರು ನಮ್ಮನ್ನು ಕಾಪಾಡೋನು? ನಮ್ಮನ್ನೆಲ್ಲ ಯಾರು ನಮ್ಮನ್ನು ನೋಡ್ಕೊಳ್ಳೋನು? ಆಮ್ ಐ ರೈಟ್ ಮೇಡಮ್? ಹೂ ಈಸ್ ಅವರ್ ಗಾಡ್? ಹೂ ಈಸ್ ಅವರ್ ಗಾಡ್? ಹಿ ಈಸ್ ಅವರ್ ಗಾಡ್. ಸತ್ಯಸಾಯಿ ಈಸ್ ಥರ್ಡ್ ಈಸ್, ಹಿ ಈಸ್ ಗ್ರೇಟ್, ಹಿ ಈಸ್ ಗೈಡ್, ಆ್ಯಂಡ್ ಹಿ ಈಸ್ ಗಾರ್ಡ್ಸ್ ಅಸ್, ಆ್ಯಂಡ್ ಹಿ ಎಕ್ಸ್ಪೆಕ್ಟ್ ಸೇಮ್ ಥಿಂಗ್ ಫ್ರಮ್ ಅಸ್ ಆಲ್ಸೋ. ವಾಟ್ ಎವರ್ ಹಿ ಡಸ್, ಅವನೇನು ಮಾಡಿ ಬಿಟ್ಟು ಹೋಗಿದ್ದಾರೆ, ನಾವೇನು ಒಳ್ಳೇದು ಮಾಡ್ತಾ ಇದ್ದೇವೆ, ಅದನ್ನು ರಕ್ಷಿಸುವ ಕೆಲಸಕ್ಕೆ ನಾವು ಇಂತಹ ಸೈನಿಕರನ್ನು ಸಿದ್ಧ ಮಾಡಬೇಕು. ಅಲ್ಲಿ ಕೂತಿದ್ದಾರಲ್ಲ ನನ್ನ ಮಕ್ಕಳು,
ನನ್ನ ಚಿನ್ನಾರಿಗಳು, ನನ್ನ ಬಂಗಾರಗಳು, ಈ ಬಾಲ ವಿಕಾಸದ ಮಕ್ಕಳು, ಯೂತ್ಗಳು, ಇವರು ನಮ್ಮ ಸಾಯಿ ಸಾಮ್ರಾಜ್ಯವನ್ನು ಕಟ್ಟುವಂತಹ ದೊಡ್ಡ ಶಕ್ತಿಗಳಾಗುವ ಹಾದಿಯಲ್ಲಿ ನಾವು ಅವರನ್ನು ಗಾರ್ಡ್ಗಳನ್ನಾಗಿ ಸಿದ್ಧ ಮಾಡಬೇಕು. ಸೊ ಸ್ವಾಮಿ ಈಸ್ ಥರ್ಡ್, ಜಿ ಈಸ್ ಗಾಡ್. ಆ್ಯಂಡ್ ಫಾರ್ ವಾಟ್ ವಿ ಆರ್ ಡೂಯಿಂಗ್? ಯಾತಕ್ಕಿದೆಲ್ಲ ಗ್ರೇಟ್ ವರ್ಕ್ ಮಾಡಬೇಕಾದ ಅಗತ್ಯ ಏನಿದೆ? ಅದನ್ನು ಗೈಡ್ ಮಾಡಬೇಕಾದಂಥ ಅಗತ್ಯ ಏನಿದೆ? ದಟ್ ಈಸ್ ದ ಲೈಫ್ ಆಫ್ ಅವರ್ ಗೋಲ್. ನಮ್ಮ ಜೀವನದ ಉದ್ದೇಶ, ಪರಮ ಗುರಿ ನಾವು ಬ್ರಹ್ಮನಾಗುವಂಥದ್ದು, ಬ್ರಹ್ಮೈಕ್ಯನಾಗುವಂಥದ್ದಲ್ಲ, ಬ್ರಹ್ಮರೇ ಆಗುವಂಥದ್ದು. ಐಕ್ಯತೆ ಬೇರೆ, ಬ್ರಹ್ಮರಾಗುವಂಥದ್ದು ಬೇರೆ. ಯಾರು ಎಲ್ಲವನ್ನೂ ತನ್ನಲ್ಲಿ ತುಂಬಿಸಿಕೊಂಡಿದ್ದಾನೋ, ಎಲ್ಲವೂ ತನ್ನಲ್ಲಿದೆ ಅಂತ ಭಾವಿಸ್ಕೊಂಡಿದೆಯೋ, ಅದುವೇ ಬ್ರಹ್ಮತತ್ವ. ಅದನ್ನೇ ಸ್ವಾಮಿ ಹೇಳುವಂಥದ್ದು, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಸೊ ಹಿ ಈಸ್ ಅವರ್ ಗೋಲ್. ವಿ ಆರ್ ಗೋಯಿಂಗ್ ಟು ಗೋ ಆ್ಯಂಡ್ ರೀಚ್ ಓನ್ಲಿ ಟು ಗಾಡ್. ಹಿ ಈಸ್ ಅವರ್ ಗೋಲ್. Once again I am coming to the same point. Everybody should follow Sai devotees. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಜೀವನ, ನಿಮ್ಮ ಕರ್ಮ, ನಿಮ್ಮ ಕಾರ್ಯ, ನಿಮ್ಮ ಯೋಚನೆಗಳು ಕೂಡ ಸಾಯಿಯನ್ನು ಸೇರುವಂಥದ್ದಾಗಬೇಕು. ಸಾಯಿಯನ್ನು ಸೇರುವಂಥದ್ದಾಗಬೇಕು. ನಿಮ್ಮ ಮೂಲಕ ನೀವು ಕೂಡ ಒಂದು ಗೋಲ್ ಆಗಬೇಕು. ಸಮಾಜದಲ್ಲಿ ನಾರಾಯಣ ಸೇವೆಗೆ ಹೋಗ್ತೀರಾ, ಗ್ರಾಮ ಸೇವೆಗೆ ಹೋಗ್ತೀರಾ, ನೀವು ಹೋಗಿ ಶುದ್ಧ ಮಾಡಿ ಬರೋದಲ್ಲ. ಮಾರ್ತಳ್ಳಿ ಸಮಿತಿಯಲ್ಲಿ ನಾವು ಹೋಗ್ತಾ ಇದ್ವಮ್ಮ ಗ್ರಾಮ ಸೇವೆಗೆ, ಶುದ್ಧಿ ಮಾಡಲಿಕ್ಕೆ. ಪ್ರತಿ ವಾರಕ್ಕೊಂದ್ಸಲ ಹೋಗ್ತಾ ಇದ್ವು. ಆಮೇಲೆ 15 ದಿವಸಕ್ಕೆ ಹೋದವು. ಆಮೇಲೆ 1 ತಿಂಗಳು ಬಿಟ್ಟು, 2 ತಿಂಗಳು ಬಿಟ್ಟು, 3ನೇ ತಿಂಗಳು ಅವ್ರು ನಮ್ಮನ್ನು ಹುಡ್ಕೊಂಬಂದರು. ಯಾಕೆ ಅಂತ ಕೇಳಿದ್ರು. ನೀವು ಬರೋದಿಲ್ವಾ? ಪ್ರತಿ ವಾರ ಬರ್ತಾ ಇದ್ರಿ? ಹಾಂ ಹೌದು ಬರ್ತಾ ಇದ್ದು. 15 ಡೇಸ್ ಆಯಿತು. ಆಮೇಲೆ ಹೌದು, ಈಗ 2 ತಿಂಗಳಾಯ್ತು ಬಂದಿಲ್ಲ. ಯಾಕೆ, ಏನಾಯಿತು? ಅಲ್ಲಲ್ಲಿ ಕಸ ಹಾಗೆ ಬಿದ್ದಿದೆ, ಅದನ್ನು ಎತ್ತು ಹಾಕಬೇಕು ಹೊರಗಡೆ. ಈಸ್ ಇಸ್ ದ ವೇ ವಿ ಆರ್ ಡೂಯಿಂಗ್? ನೀವು ಹೋಗಿ ಮಾಡುವಂಥದ್ದಲ್ಲ, ನೀವು ಅವ್ರನ್ನ ಜೊತೆಯಲ್ಲಿ ಸೇರಿಸ್ಕೋಬೇಕು. ವೆನ್ ಯು ಆರ್ ಗೋಯಿಂಗ್ ಫಾರ್ ಎ ಗ್ರಾಮ ಸೇವಾ, ಟ್ರೈನ್ ದೆಮ್. ಧರ್ಮಸ್ಥಳ ಹೆಗ್ಡೆಯವ್ರ ಹತ್ರ ಗ್ರಾಮೀಣಾಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡುವಾಗ, ಅದು ಮೊದಲು ತುಂಬ ಜನರು ಹೇಳಿದ್ದಾರೆ, ವಿವೇಕಾನಂದರು ಕೂಡ ಹೇಳಿದ್ದಾರೆ, ಮೀನು ಕೊಡಬೇಡ ಹಸಿದಾಗ, ಮೀನು ಹಿಡಿಲಿಕ್ಕೆ ಕಲಿಸು. ಅವನಿಗೆ ಅವನ ಆಹಾರವನ್ನು ಅವನಿಗೆ ಸಂಪಾದನೆ ಮಾಡುವಂಥದ್ದು ಕಲಿಸಿ ಆಹಾರವನ್ನು ಕೊಡಬೇಡ. ನಾರಾಯಣ ಸೇವೆ ಮಾಡ್ತೀವಿ, ಮಾರನೇ ದಿವಸ ಬೆಳಿಗ್ಗೆ ಅವನು ಡಾಕ್ಟ್ರ್ ಹತ್ರ ಹೋಗ್ತಾನೆ. ಒಂದಷ್ಟು ಮಾಡ್ತೀವಿ, ಅದಕ್ಕೆ ಉಪ್ಪು ಹುಳಿ ಜಾಸ್ತಿಯೋ ಎಣ್ಣೆ ಜಾಸ್ತಿಯೋ ಅದೋ ಇದೋ ಗೊತ್ತಿಲ್ಲ. ನೀನು ಏನನ್ನು ಆಶೆ ಮಾಡ್ತೀಯ? ಪಂಚಭಕ್ಷ ಪ್ರಮಾಣವನ್ನು ಊಟ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀಯ. 10 ಜನರಿಗೆ ಒಳ್ಳೆ ಊಟ ಕೊಡು ಸಾಕು. ಎಲ್ಲರೂ ಕೊಟ್ಬಿಟ್ಟು ಅದು ಮತ್ತೆ ಮಾರನೇ ದಿವಸ ಅದರಲ್ಲೇನೋ ಕೆಟ್ಟದ್ದು ಬಿದ್ದು ಏನೋ ಆಗಿ ತಗೊಂಡೋಗಿ ಕೊಟ್ಟರೆ ಪ್ರಯೋಜನ ಇಲ್ಲ. ನಾನು ನಾರಾಯಣ ಸೇವೆ ಮಾಡುವಾಗ ನಾನು ವಸ್ತ್ರದಾನ ಮಾಡ್ತೀನಿ. 20 ಶರ್ಟ್ 200 ರೂಪಾಯಿಗೆ ತರ್ತೀನಿ. 300 rupees 30 ಶರ್ಟ್ಸ್ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ 30 ಜನರಿಗೆ. ಸರ್, ಮಾರ್ಕೆಟಿಗೆ ಹೋಗಿ ವಿ ಆರ್ ಪರ್ಚೇಸಿಂಗ್ ಸಮ್ 20 or 30 ಶರ್ಟ್ಸ್ ಫಾರ್ 500 rupees. 20 ಜನರಿಗೆ ದಾನ. ಓಕೆ ರೈಟ್. ಅದನ್ನು ತಗೊಂಡೋದ ಅವನು. ಫಸ್ಟ್ ಟೈಮ್ ತೊಗೊಂಡೋಗಿ ಅಂಗಿ ಊಟ ಹಾಕಿದ, ಹೋಗದ, ನೀರಿಗೆ ಹಾಕಿದ, ಎತ್ತುವಾಗ ಅದು ಅವನದು ಹೋಗಿ ಅವನ ಮಗನಿಗಾಯಿತು. ನೆಕ್ಸ್ಟ್ ಟೈಮ್ ಹೋಗಿದ, ಅದು ಅವನ ಮೊಮ್ಮಗನಿಗಾಗುತ್ತೆ. ವಿ ಆರ್ ಡೂಯಿಂಗ್ ನಾರಾಯಣ ಸೇವಾ, ವಿ ಆರ್ ಗಿವಿಂಗ್ ವಸ್ತ್ರದಾನ. 200 ರೂಪಾಯಿಗೆ 20 ಶರ್ಟು, 20 ಜನರಿಗೆ ಶರ್ಟ್. ವಾಟ್ ಈಸ್ ದ ಫನ್ ಐಸ್? ನಿಮ್ಮ ಹತ್ರ 1000 ರೂಪಾಯಿದು ಒಳ್ಳೆ ಸೀರೆ ಇದೆಯಾ? ಅದನ್ನು ಕೊಡಮ್ಮ. ಕೊಡ್ತೀರಾ? 200 ರೂಪಾಯಿ ಸೀರೆ 10 ಜನರಿಗೆ, 1000 ರೂಪಾಯಿ. ಅದು 5 ಜನ ಬಟ್ಟೆ ಉಡ್ಬೋದಲ್ಲ. 4 ದಿವಸದಲ್ಲಿ ಹರಿದೋಗುತ್ತೆ. ಅದು ಬೇಡ ಸ್ವಾಮಿಗೆ. ನಿನಗೆ ಏನು ಇಷ್ಟೋ ಒಂದು ಕತೆ ಹೇಳ್ತಾರೆ ಸ್ವಾಮಿ. ಒಂದು ಭಾಳ ದೊಡ್ಡ ಕತೆ. ತಂದೆ ತಾಯಿ ಒಬ್ಬರು ಇದ್ದರು. ತಂದೆ ಇದ್ದರು, ಆಸ್ತಿ ಮಾಡಿ ಇಟ್ಟಿದ್ದ. ಒಬ್ಬ ಮಗ, ದೊಡ್ಡ ಮಗ, ಚಿಕ್ಕ ಮಗ ಇಬ್ಬರು ಇದ್ದರು. ದೊಡ್ಡ ಮಗ ಸ್ವಲ್ಪ ಬುದ್ಧಿವಂತ, ಚಿಕ್ಕ ಮಗ ಬುದ್ಧಿ ಸ್ವಲ್ಪ ಕಮ್ಮಿ. ಏನಾಗಿತ್ತು ಅಂತಂದರೆ, ತಂದೆ ಸಾಯೋ ಹೊತ್ತಿಗೆ ಮಗನ ಹತ್ರ ಹೇಳಿದ, ನಿನಗೇನು ಇಷ್ಟ ಬರುತ್ತೋ ಇಷ್ಟ ಆಗುತ್ತೋ ಅದನ್ನು ನಿನ್ನ ತಮ್ಮನಿಗೆ ಕೊಡು ಅಂತ ಉಯಿಲ್ ಬರೆದಿಟ್ಬಿಟ್ಟು ಸತ್ತೋಗ್ಬಿಟ್ಟ. ಹಿ ಡೈಡ್. ದೊಡ್ಡಣ್ಣ ಬುದ್ಧಿವಂತ, ನನ್ನ ತಂದೆ ನನಗೇನು ಇಷ್ಟ ಬರುತ್ತೋ ಇಷ್ಟ ಆಗುತ್ತೋ ಅದನ್ನು ಕೊಡು ಅಂತ ಹೇಳಿದ್ದಾನೆ ಅಂಥೇಳಿ ತಮ್ಮನಿಗೆ ಊರಿನ ಹೊರಗಡೆ ಇರುವಂಥ ಒಂದು ಮನೆ ಕೊಟ್ಟುಬಿಟ್ಟ.
ಅವನು ಪಾಪ ಅಲ್ಲೋಗಿ ಕೂತಿದ್ದ. ಆದರೆ ಅವನಿಗೆ ಕಾಟ, ನನ್ನ ಅಣ್ಣನಿಗೆ ಇಷ್ಟು ಆಸ್ತಿ ಇದೆ, ಹೋಟ್ಲಿದೆ, ಬಂಗ್ಲಾ ಇದೆ, ಅವನಿಗೆ ಬೇಕಾದಷ್ಟು ತೋಟ ಇದೆ, ಅಡಿಕೆ ತೋಟ ಇದೆ, ನನಗೆ ಮಾತ್ರ ಏನೂ ಇಲ್ಲ, ದುಡ್ದು ತಿನ್ನಬೇಕು ಅಂತ. ಅಲ್ಲಿ ಒಬ್ಬರು ಬುದ್ಧಿವಂತರಿದ್ದರು, ಪದ್ಮನಾಭ ಪೈಗಳಂತವರು. ಅವ್ರ ಹತ್ರ ಬಂದರು, ಸರ್ ಈ ಥರ ತೊಂದರೆ ಆಗಿದೆ, ಏನು ಮಾಡೋದು? ಹೌದಾ, ಬಾ ಇಲ್ಲಿ, ನೀನು ಅಣ್ಣನ ಕರಿ ಅಂತ ಕರೆದ್ರು. ಏನು ಬರೆದಿಟ್ಟಿದ್ದಾರೆ ನಿನ್ನ ಅಪ್ಪ ಉಯಿಲು? ನಿನ್ನಪ್ಪ ನನಗೇನು ಇಷ್ಟ ಆಗುತ್ತೋ ಅದನ್ನು ನನ್ನ ತಮ್ಮನಿಗೆ ಕೊಡು ಅಂತೇಳಿ ಹೇಳಿದ್ದಾರೆ ಅಂತೇಳಿ ಹೇಳಿದರು. ಅದಕ್ಕೆ ಪದ್ಮನಾಭ ಕೈಗಳು ಯೋಚನೆ ಮಾಡಿದರು. ಏನು ಹೇಳಿದ್ದಾರೆ? ನಿನಗೆ ಇಷ್ಟ ಏನಾಗುತ್ತೋ ಅದವನಿಗೆ ಕೊಡು ಅಂತ ಹೇಳಿದ್ದಾರೆ ಅಂತ. ಹಾಂ, ಅದರ ಅರ್ಥ ಹಾಗಲ್ಲ. ನಿನಗೇನೇನು ಇಷ್ಟ ಆಗಿದೆ? ಈ ಮನೆ ಇಷ್ಟ ಆಗಿದೆ, ಆದ್ದರಿಂದ ನೀನು ಇಟ್ಕೊಂಡಿದೀಯ. ಈ ತೋಟ ಇಷ್ಟ ಆಗಿದೆ, ನೀನು ಇಟ್ಕೊಂಡಿದೀಯ. ಈ ಆಸ್ತಿ, ಅಂತಸ್ತು, ಹೋಟ್ಲು ಎಲ್ಲ ಇಷ್ಟ ಆಗಿದೆ. ನೀನೇನೇನು ಇಟ್ಕೊಂಡಿದ್ಯಾ ಅದು ನಿನಗೆ ಪ್ರೀತಿಯಾಗಿದೆ ಅಲ್ವಾ? ಅದನ್ನು ಅವನಿಗೆ ಕೊಡು ಅಂತ ನಿನ್ನ ಅಪ್ಪ ಹೇಳಿದ್ದು. ನಿನಗೆ ಇಷ್ಟ ಆಗೋದನ್ನು ಕೊಡು ಅಂತ ಅಲ್ಲ. ನಿನಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ವಾಟ್ ಯು ವಾಂಟ್, ದಟ್ ಈಸ್ ಯುವರ್ ಇಷ್ಟ. ನಿನಗೆ ಯಾವುದು ಬೇಕು ಅಂತ ಅನಿಸಿದೆಯೋ ಅದನ್ನು ಅವನಿಗೆ ಕೊಡು ಅಂತ. ಸ್ವಾಮಿ ಈಸ್ ಟೆಲ್ಲಿಂಗ್ ಸೇಮ್ ಥಿಂಗ್. ವೆನ್ ಯು ಆರ್ ಡೂಯಿಂಗ್ ನಾರಾಯಣ ಸೇವಾ, ವೆನ್ ಯು ಆರ್ ಡೂಯಿಂಗ್ ವಸ್ತ್ರದಾನ, 50 ಜನರಿಗೆ ಇವತ್ತು ದಾನ ಮಾಡಿದ್ದೇವೆ, 150 ಜನರಿಗೆ ಊಟ ಹಾಕಿದ್ದೇವೆ, ಮಾರನೇ ದಿವಸ ಬೆಳಗ್ಗೆ ಅದರಲ್ಲಿ 50 ಜನ ಡಾಕ್ಟರ್ ಮಕ್ಕಳನ್ನ ನಿಂತಿದ್ದಾರೆ. ಅದು ಮಾಡಬಾರ್ದು. ಒಂದು ಹಿಡಿ ಅಕ್ಕಿ ತೆಗೆದಿಟ್ಟು ನೀವೇನು ತಿಂತೀರಿ, ನೀವೇನು ಉಡ್ತೀರಿ, ನೀವೇನು ಬಯಸ್ತೀರಿ ಅದನ್ನು ಕೊಡಿ ಇನ್ನೊಬ್ಬರಿಗೆ. ದಿ ಬೆಸ್ಟ್ ಹ್ಯಾಸ್ ಟು ಬಿ ಗಿವನ್ ಟು ಅದರ್ಸ್, ನಾಟ್ ದ ಲೀಸ್ಟ್, ನಾಟ್ ದ ಪ್ರಚಾರಕ್ಕೋಸ್ಕರ ಅಲ್ಲ. ದಟ್ ಈಸ್ ವೈ ಹಿ ಈಸ್ ಅವರ್ ಗೋಲ್, ಹಿ ಈಸ್ ಅವರ್ ಗುರು. ನೀವು ಹೇಳಿದ್ರಲ್ಲ ಗುಡ್, ಇದೆಲ್ಲವೂ ಗುಡ್ಡುಗಳೇ. ಗುರು, ಗುರು ಅಂದರೆ ಯಾರು? ಅವನಿಗಿಷ್ಟ ಬಂದದ್ದನ್ನು ಹೇಳುವಂಥವನಲ್ಲ ಗುರು. ಅವನಿಗೆ ಏನೇನು ಆಸೆ ಇದೆ, ಅವನಿಗೇನೇನು ಜ್ಞಾನ ಇದೆ, ಅವನಿಗೇನೇನು ಜ್ಞಾನ ಇದೆ ಅಂತ ತಿಳ್ಕೊಂಡು ಅವನು ಭ್ರಮೆಯಲ್ಲಿರ್ತಾನೆ. ಅದನ್ನು ನಿಮಗೆ ಕೊಡುವವನು ಗುರು ಅಲ್ಲ ಸರ್. ನನಗೆ ಕತ್ತಲಿದೆ, ಬೆಳಕು ಕೊಡಿ, ನನಗೆ ಇದು ಬೇಕು ಅಂತ ಕೇಳಿದ್ದನ್ನು ಕೊಡುವಂಥವನು ಗುರು ಆಗ್ತಾನೆ ಹೊರತು ನನಗೆ ಬೇಕಾದದ್ದನ್ನು ಎಲ್ಲಿವರೆಗೆ ಕೊಡ್ತಾನೆ? ಅವನಿಗೇನನ್ನು ಕೊಡಬೇಕೋ ಅದನ್ನು ಕೊಡುವಷ್ಟು ಯೋಗ್ಯತೆ ನಾವು ಗಳಿಸ್ಕೊಳ್ಳುವವರೆಗೆ ಅವನು ನಾವು ಕೇಳಿದ್ದನ್ನು ಕೊಡ್ತಾನೆ. ಒಂದು ಹಂತದಲ್ಲಿ ನಿಲ್ಲಿಸಿಬಿಡ್ತಾನೆ. ಆಗ ನಾವು ಸಿದ್ಧರಾಗ್ಬಿಡ್ತೀವಿ. ಅವನೇನು ಕೊಡಬೇಕು ಅಂತ ಬಯಸ್ತಾನೆ ಅದನ್ನು ಕೊಡ್ತಾನೆ. ಸ್ವಾಮಿ ಈಸ್ ಜಿ. ಫಸ್ಟ್ ಜಿ ಈಸ್ ಗ್ರೇಟ್, ಸೆಕೆಂಡ್ ಜಿ ಈಸ್ ಗೈಡ್, ಥರ್ಡ್ ಜಿ ಈಸ್ ಗಾರ್ಡ್, ಫೋರ್ತ್ ಜಿ ಈಸ್ ಗೋಲ್, ಆ್ಯಂಡ್ ಫಿಫ್ತ್ ಜಿ ಈಸ್ ಗುರು. ಅದರಿಂದ ಎಲ್ಲದಕ್ಕಿಂತಲೂ ದೊಡ್ಡದು ಏನು ಸರ್? ವಾಟ್ ಈಸ್ ಸ್ವಾಮಿ? ವಾಟ್ ಈಸ್ ದಟ್ ಸಿಕ್ಸ್ತ್ ಜಿ? ವಾಟ್ ಈಸ್ ದಟ್ ಸಿಕ್ಸ್ತ್ ಜಿ? ಐ ವಾಂಟ್ ಎವ್ರಿಬಡಿ ಶುಡ್ ಸೇ. ಪ್ಲೀಸ್ ಲೌಡ್ ಯುವರ್ ವಾಯ್ಸ್, ಹೇಳಿ. ಗಾಡ್. ಗಾಡಿನ ಅರ್ಥ ನಿಮಗೆಲ್ಲ ಗೊತ್ತಿದೆ. ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂಥವನು ಗಾಡ್. ಈ ಗಾಡ್. ತಿರುಪತಿಗೆ ವೆಂಕಟರಮಣ ಸ್ವಾಮಿಯನ್ನು ನೋಡ್ಲಿಕ್ಕೆ ಹೋಗ್ತೀರಾ, ಧರ್ಮಸ್ಥಳಕ್ಕೆ ಮಂಜುನಾಥನನ್ನು ನೋಡ್ಲಿಕ್ಕೆ ಹೋಗ್ತೀರಾ, ಬೇರೆ ಬೇರೆ ಪ್ರದೇಶಕ್ಕೆ ಗೋವಾಕ್ಕೆ ಮಹಾಲಸ ದೇವರನ್ನು ನೋಡ್ಲಿಕ್ಕೆ ಹೋಗ್ತೀರಾ, ಕಾಶಿಗೆ ವಿಶ್ವನಾಥನ ನೋಡಲಿಕ್ಕೆ ನೀವು ಹೋಗ್ತೀರಾ. ಇಲ್ಲಿ ನಮ್ಮಪ್ಪ ನಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ. ವಸಂತಿ ಅಕ್ಕನ ಮನೆಯಲ್ಲಿ ವಿಭೂತಿ ಬರ್ತದೆ, ಪೈಲೂರಮ್ಮನ ಮನೆಯಲ್ಲಿ ವಿಭೂತಿ ಬರ್ತಾ ಇತ್ತು. ಯಾರ ಮನೆಯಲ್ಲಿ ಏನು ಕೇಳಿದ್ರು ಸ್ವಾಮಿ ಸದ್ದು ಮಾಡ್ತಾರೆ, ಸ್ವಾಮಿ ಪರಿಮಳ ಸುರಿಸ್ತಾರೆ. 16 ಆಕರ್ಷಣೆಗಳು ಸ್ವಾಮಿಗಿದೆ. ಚಿತ್ತ, ಅದು ಹೇಳಲಿಕ್ಕೆ ಸಮಯ ಇಲ್ಲ ನನಗೆ. ನಾವು ಯೋಚನೆ ಮಾಡಿದ ತಕ್ಷಣ ಸ್ವಾಮಿ ನಮಗೆ ಏನೋ ಒಂದು ಮಾತನ್ನು ಹೇಳಿಸ್ತಾರೆ, ಯಾರ ಹತ್ರನೋ ಯಾವುದೋ ಒಂದು ಪರಿಮಳ ಕೊಡ್ತಾರೆ, ಯಾವುದೋ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಸೊ ಹಿ ಈಸ್ ಎ ಗಾಡ್. ನಾವು ಕೂತಲ್ಲಿ ನಮ್ಮಪ್ಪ ನಡ್ಕೊಂಡು ಬರ್ತಾ ಇದ್ರು, ನಾವು ಕೂತಲ್ಲಿ ಈಗಲೂ ಬರ್ತಾರೆ. ಇಫ್ ಯು ರಿಯಲಿ ವಿತ್ ಯುವರ್ ಟ್ರೂ ಹಾರ್ಟ್ ಇಫ್ ಯು ಪ್ರೇ, ಯು ಕ್ಯಾನ್ ಸಿ ಸ್ವಾಮಿ. 11 ಸೆಕೆಂಡ್ ಎಲ್ರಿಗೂ ಗೊತ್ತಿದೆ. ಥಿಂಕ್, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಬರೀ 11 ಸೆಕೆಂಡ್ ಮಾತ್ರ ಕಣ್ಣು ಮುಚ್ಕೊಳ್ಳಿ ದಯವಿಟ್ಟು. ಏನು ಯೋಚನೆ ಮಾಡಬೇಡಿ. 1, 2, 3, 4 ಅಂತ 11ರವರೆಗೆ ನಿಮ್ಮ ತಲೆಯಲ್ಲಿ ಏನೂ ಯೋಚನೆ ಬರಬಾರ್ದು. ಪ್ರಯತ್ನ ಮಾಡಿ. ಸಾಧ್ಯನಾ? 5 ಸೆಕೆಂಡಿಂದ ನಂತರ ನೀವು ಹೋದರೆ ನೀವು ಹೇಳಿದ್ದನ್ನು ನಾನು ಕೇಳ್ತೇನೆ. 11 seconds I will count. 1, 2, 3, 4,
5, you are not supposed to listen my word also. ನಾಟ್ ಪಾಸಿಬಲ್. ಪ್ರಾಮಾಣಿಕವಾಗಿ ಹೇಳಿ, ಸತ್ಯ ಹೇಳಿ, ಸುಳ್ಳು ಹೇಳಬೇಡಿ. ಸಾಧ್ಯನಾ? 11 seconds ಇಫ್ ಯು ಥಿಂಕ್ ಹಿ ವಿಲ್ ಬಿ ಹಿಯರ್. ಸಾಧ್ಯ ಇಲ್ಲ. ಅನಿಯಂತ್ರಣವಾದಂಥ ಮೈಂಡು. ಹಾಗಾಗಿ ಭಗವಂತ ನಮ್ಮ ನಡುವೆ ನಡ್ಕೊಂಡು ಬಂದಿದ್ದಾರೆ. ನಾವು ಕೂತಲ್ಲಿ ಬಂದಿದ್ದಾರೆ, ನಾವು ಕರ್ದದಲ್ಲಿ ಬಂದಿದ್ದಾರೆ, ಕರ್ದಲ್ಲಿ ಬರ್ತಾರೆ, ನಾವು ಕರದಲ್ಲಿ ಬರುವ ಭಗವಂತ. ಡು ಯು ಥಿಂಕ್ ದಟ್ ಹಿ ಹ್ಯಾಸ್ ಕಮ್ ಟು ಗೆಟ್ ವರ್ಷಿಪ್? ಅವರು ಪೂಜೆ ಮಾಡಿಸಿಕೊಳ್ಳಿಕ್ಕೆ ಬಂದವರ? ಅವರು ಹಣ್ಣುಕಾಯಿ ಓಡಿಸ್ಕೊಳ್ಳಿಕ್ಕೆ ಬಂದವರ? ಅವರು ಅಗರಬತ್ತಿ ಹೊತ್ತಿಸ್ಕೊಳ್ಳಿಕ್ಕೆ ಬಂದವರ? ನೋ. ಕೇಳಿಸ್ಕೊಳ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದಾಗ ಪ್ರಶ್ನೆ ಕೇಳೋದಿಲ್ಲ ಯಾಕೆ ಎಲ್ಲರೂ? ಡು ಯು ಥಿಂಕ್ ದಟ್ ಸ್ವಾಮಿ ಹ್ಯಾಸ್ ಕಮ್ ಹಿಯರ್ ಟು ಗೆಟ್ ವರ್ಷಿಪ್? ಡು ಯು ಥಿಂಕ್ ದಟ್ ಸ್ವಾಮಿ ಹ್ಯಾಸ್ ಕಮ್ ಟು ಗೆಟ್ ಎ ಬಿಗ್ ಟೆಂಪಲ್ ಫಾರ್ ಹಿಮ್? ಹೌದಾ? ಆನ್ಸರ್ ಮೀ. ಬುದ್ಧಿವಂತರು ಉತ್ತರ ಕೊಡಿ. ಯಾಕೆ ಬಂದರು ಸ್ವಾಮಿ ದೇವರು ಅಂತೇಳಿ? ಹಿ ಕೇಮ್ ಹಿಯರ್ ಟು ಮೇಕ್ ಯು ಆಸ್ ಎ ಗಾಡ್. ನಿಮ್ಮನ್ನು ದೇವರಾಗಿಸಲಿಕ್ಕೆ ಬಂದರು. ನೀವು ದೇವ ಸ್ವರೂಪಿಗಳು, ನೀವು ಪರಮಾತ್ಮ ಸ್ವರೂಪಿಗಳು, ನೀವು ಸಾಯಿ ಸ್ವರೂಪರು. ನೀವೆಲ್ಲರೂ ಕೊನೆಯ ಜನ್ಮವನ್ನು ಬಂದದ್ದು, ಮಾನವನಾಗಿ ಬಂದದ್ದು ಮತ್ತೊಮ್ಮೆ ಮಾನವತ್ವದಿಂದ ಮಾಧವತ್ವಕ್ಕೆ ಏರಲಿಕ್ಕೋಸ್ಕರವೇ ಹೊರತು ಮತ್ತೆ 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 ಜೀವ ಸಂಕುಲಗಳಲ್ಲಿ ಸಿಕ್ಕಿ ತೊಳಲಾಡಿ 84 ಲಕ್ಷ ಜೀವಯೋನಿಗಳಲ್ಲಿ ನರಳಾಡಿ ಮತ್ತೆ ಪಾಪಿಗಳಾಗಿ ಇಲ್ಲೇ ನರಳಬೇಕಾಗಿ ಇರಲಿಕ್ಕಲ್ಲ. ನಾನಾಗಲಿಕ್ಕೆ ನೀವಾಗಬೇಕು. ಅದಕ್ಕೆ ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೇನೆ, ನೀವು ಇಲ್ಲಿಂದ ಅಲ್ಲಿಗೆ ಬನ್ನಿ ಅಂತ ಹೇಳಲಿಕ್ಕೆ, ನಮ್ಮನ್ನು ಪರಮಾತ್ಮನನ್ನಾಗಿ ಮಾಡಲಿಕ್ಕೆ ಬಂದಿರುವಂಥವರು ದೇವರು. ಅರ್ಥ ಆಗ್ತಾ ಇಲ್ವಾ ನಿಮಗೆ ಅಮ್ಮ? ದೇವರು ಬಂದದ್ದು ಏನಕ್ಕೆ? ಪೂಜಿಸಲಿಕ್ಕೆ ಅಲ್ಲ. ಭಗವಂತ ಬಂದಿರುವಂಥದ್ದು ಅವರನ್ನು ಆರತಿ ಮಾಡಲಿಕ್ಕೋಸ್ಕರ ಅಲ್ಲ. ನೀವು ಆರತಿ ಮಾಡಿಸಿಕೊಳ್ಳಿ, ನೀವು ದೇವರಾಗಿ, ನೀವು ಸಕಲ ಜೀವಾತ್ಮರನ್ನು ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡಿಸಿ ಆ ಭಗವಂತನೆಡೆಗೆ ನೀವು ಅವರನ್ನು ಎತ್ಕೊಂಡು ಹೋಗಿ. ಅದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿ ಇಲ್ಲಿ ಕೂರಿಸಿರುವಂಥದ್ದು. ಎಷ್ಟು ಕೋಟಿ ಜನರ ನಡುವಿನಲ್ಲಿ ಆಯ್ಸಲ್ಪಟ್ಟಂಥ ವ್ಯಕ್ತಿತ್ವಗಳು ನೀವು. ಎಷ್ಟು ಜನರ ನಡುವಿನಲ್ಲಿ ಸಿದ್ಧಪಡಿಸ. ಸ್ವಾಮಿ ಮದ್ರಾಸಿನಲ್ಲಿ ಹೀಗೆ ಒಂದು ಫಲಕ ಸೃಷ್ಟಿ ಮಾಡಿ ಅದರಲ್ಲಿ ಹೇಳಿದ್ದಾರಂತೆ, ಇದರಲ್ಲಿ ನನ್ನ ಎಲ್ಲ ಸೇವಾದಳದ ಪದಾಧಿಕಾರಿಗಳ ಹೆಸರನ್ನು ಮುದ್ರಿಸಿದ್ದೇನೆ. ಈಗಲ್ಲ 64ರಲ್ಲಿ. ನೀವೆಲ್ಲ ಅಲ್ಲಿ ಪ್ರಿಂಟ್ ಆಗಿಬಿಟ್ಟಿದ್ದೀರಾ. ಇಫ್ ಹಿ ಕಾಲ್ಸ್ ಓನ್ಲಿ ಯು ಕ್ಯಾನ್ ಕಮ್ ಹಿಯರ್, ಯು ಕ್ಯಾನ್ ಕ್ವಶನ್, ಐ ಕ್ಯಾನ್ ಆನ್ಸರ್. ಯಾವುದನ್ನು ದೂಷಿಸಬೇಡಿ, ಯಾವುದನ್ನು ದ್ವೇಷಿಸಬೇಡಿ. ಒಂದು ಮಾತು, ಸ್ವಾಮಿಯ ಸಂಕಲ್ಪ ಇಲ್ಲದಿದ್ದರೆ, ಸ್ವಾಮಿಯ ನಿಜವಾದ ಅನುಗ್ರಹ ಇಲ್ಲದಿದ್ದರೆ ಸ್ವಾಮಿಯ ಹೆಸರಿನಲ್ಲಿ ಯಾವುದೂ ನಡೆಯೋದಿಲ್ಲ. ದಿಸ್ ಈಸ್ 100% ಟ್ರೂತ್. ಅದನ್ನು ಯಾವುದನ್ನು ದ್ವೇಷಿಸುವಂಥದ್ದು ದೂಷಿಸುವಂಥದ್ದು ಮಾಡಬಾರ್ದು. ನಾವು ಮಾನವತ್ವದಿಂದ ಮಾಧವತ್ವಕ್ಕೆ ಏರಲಿಕ್ಕೋಸ್ಕರ ಆ ಮಾಧವ ಮಾನವನಾಗಿ ಬಂದಿದ್ದಾನೆ. ಬಂದಿದ್ದ ಹೋಗದ ಇದೆಲ್ಲ ನಾವು ಆಲೋಚನೆ ಮಾಡಿದರೆ ಆ ನಿರ್ವಿಕಲ್ಪ ನಿರಾಕಾರ ನಿರಂಜನ ಸಿದ್ಧ ಬುದ್ಧ ಶುದ್ಧ ಪ್ರಭಂಜನನಾದಂಥ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡದೇ ಇದ್ದರೆ, ಅವನೇ ನಾವು ಅಂತ ತಿಳ್ಕೊಳ್ಳೋದೇ ಇದ್ದರೆ ನಮಗವನು ಸಿಗೋದಿಲ್ಲ. ನಾವು ಹುಡುಕ್ತಾ ಇರಬೇಕು. ಅವನು ಹೋಗ್ತಾ ಇರ್ತಾನೆ, ಅವನು ನಮ್ಮಲ್ಲಿಗೆ ಬರ್ತಾನೆ. ನಾವೇ ಅವನು ಅಂತ ತಿಳ್ಕೊಂಡ್ರೆ ಅವನು ನಾವಾಗ್ತೀವಿ, ನಾವು ಅವನಾಗ್ತೀವಿ. ಇದಕ್ಕೆ ಭಗವಂತ ಬಂದದ್ದು. ಇದಕ್ಕೆ ಅವರು ಹೇಳಿದ್ದು, ಐ ನೋ ಐ ಆಮ್ ಗಾಡ್, but by the same time you are also God. You are not realizing. How to realize? By just experience. By just experience, Swami. No explanation is needed. No experiment is needed. No exploitation is needed. Only you have to throw that the is ego. Throw your ego out, everything will be experienced as he is excellent. He is Bhagavan. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಲೂಸ್ ಯುವರ್ ಸೆಲ್ಫ್, ಡೈ ಯುವರ್ ಮೈಂಡ್, ಡೋಂಟ್ ಥಿಂಕ್ ಎನಿಥಿಂಗ್. ಇಫ್ ಯು ಕೀಪ್ ಆನ್ ಥಿಂಕಿಂಗ್, ಯು ಆರ್ ಥಿಂಕಿಂಗ್ ಓನ್ಲಿ. ಯುವರ್ ಥಾಟ್ ಫರ್ಗೆಟ್, ಬಿಕಮ್ ನಾರ್ಮಲ್, ಝೀರೋ. ಅದನ್ನೇ ಹೇಳಿದ್ದು. 1ರಿಂದ 9ರವರೆಗೆ ಬಂದರೆ ಶೂನ್ಯವೇ ಕೊನೆಯದು. 1 2 3 4 5 6 7 8 9, ದೆನ್ ಇಟ್ ಈಸ್ ಕಮಿಂಗ್ ಝೀರೋ. ನೀವು ಝೀರೋ ಆಗಬೇಕು. 1ರಿಂದ 9ರವರೆಗೆ ಸೀರಿಯಲ್ ಆಗಿ ನೋಡ್ಕೊಂಡು ಬಂದರೆ ಷಡ್ದರ್ಶನಗಳ ನಂತರ
ಸಪ್ತ ಋಷಿಗಳ ಸ್ಥಾನಕ್ಕೆ ಬಂದಾಗ ಮೃದುವಾಗಿ ಮಧುರವಾಗಿ ಮಾತಾಡ್ತೀರಾ. ಪಂಚಮದಲ್ಲಿ ನೀವು ಪಂಚಭೂತಾತ್ಮಕವಾದಂಥ ಪ್ರಕೃತಿಯನ್ನು ಪಂಚಕರ್ಮೇಂದ್ರಿಯಗಳಿಂದ ಪಂಚಜ್ಞಾನೇಂದ್ರಿಯಗಳಿಂದ ನೀವು ಸೇವೆ ಸಲ್ಲಿಸಬೇಕು. ಷಡ್ದರ್ಶನಗಳನ್ನು ಷಡಂಗಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮಗೆ ಸಾಯಿ ದರ್ಶನವ ಅರ್ಥ ಆಗುತ್ತೆ, ಸಾಯಿ ಸಾಹಿತ್ಯವನ್ನು ಓದಲಿಕ್ಕಾಗತ್ತೆ. 8 ಸಾಯಿ ಸಾಹಿತ್ಯ ನೀತಿ ಸಂಹಿತೆಯಲ್ಲಿ ಇನ್ನೊಬ್ಬರನ್ನು ಹಿಂದುಗಡೆಯಿಂದ ದೂರಬೇಡ. ಯಾಕೆ 8ರಲ್ಲಿ ಇಟ್ಟ? ಅದು 8 ತಿರುಗುತ್ತಾ ಇದೆ, ಕೊನೆಯೂ ಇಲ್ಲ ಮೊದಲು ಇಲ್ಲ. ಜಸ್ಟ್ ಥಿಂಕ್ ಇಟ್ ಔಟ್, ಹೌದಾ ಅಲ್ವಾ ಅಂತ ಒಂದೊಂದನ್ನು ಆಲೋಚನೆ ಮಾಡಿ. 1 ನಿಮಗೆ ವೈಯಕ್ತಿಕ, 2 ನಿಮಗೂ ಕುಟುಂಬಕ್ಕೂ, 3 ನಿಮಗೂ ಕುಟುಂಬಕ್ಕೂ ಫ್ಯಾಮಿಲಿಗೂ, 4 ಬಾಲವಿಕಾಸದ ಗುರು ಮಕ್ಕಳಿಗೆ ಸಮಾಜಕ್ಕೆ, 5 ಪಂಚಕರ್ಮಗಳು ಪಂಚೇಂದ್ರಿಯಗಳು ಪಂಚಲೋಕ ಪಂಚಭೂತಾತ್ಮಕ್ಕೆ, 6ನೇದು ಷಡ್ದರ್ಶನಗಳು ಸಾಯಿ ಸಾಹಿತ್ಯ, 7ನೇದು ಮೃದುವಾಗಿ ಬಗ್ಗಬೇಕು ಶರಣೆನ್ಬೇಕು ಸೇವೆಂತರ. ಮೃದುವಾದಾಗ ಮಧುರವಾಗಿ ಮಾತಾಡಿದಾಗ ಸಪ್ತಋಷಿಗಳ ಜ್ಞಾನ ಪ್ರಾಪ್ತಿಯಾಗುತ್ತೆ. 8 ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರೆ ಸುತ್ತಾಡ್ತಾ ಇರ್ತದೆ. ಯು ಕೆನಾಟ್ ಸ್ಟಾಪ್. ವೇರ್ ಇಸ್ ದ ಎಂಡ್, ವೇರ್ ಇಸ್ ದ ಸ್ಟಾರ್ಟ್ ಗೊತ್ತಿಲ್ಲ. 8 ಎಲ್ಲಿಂದ ಶುರು ಮಾಡಿದಿರಿ ಗೊತ್ತಿಲ್ಲ. 9 ಪೂರ್ಣಾಂಕಿಯಲ್ಲಿ ಪೂರ್ಣತ್ವ. ಎಲ್ಲವನ್ನೂ ನಿರಾಶೆಯನ್ನು ಬಿಟ್ಟುಬಿಟ್ರೆ ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಿದರೆ ಶೂನ್ಯರಾಗಬಹುದು, ಸ್ವಾಮಿ ಆಗಬಹುದು. ಪೂರ್ಣತ್ವಕ್ಕೆ ಸೇರಿಕೊಂಡ್ರೆ ಮಾತ್ರ ಪರಮಾತ್ಮ ದರ್ಶನ ಆಗ್ತದೆ ಅಂತ ಹೇಳಿ ಸ್ವಲ್ಪ ಮಾತಿನಲ್ಲಿ ಗೊಂದಲ ಆಯಿತು. ಯಾಕಂದರೆ ಗೊಂದಲ ಉಂಟಾಗುತ್ತೆ. ದೊಡ್ಡವರನ್ನು ಹಿರಿಯರನ್ನೆಲ್ಲ ನೋಡುವಾಗ ಮಾತು ಬರೋದಿಲ್ಲ, ತೊದಲೋಗುತ್ತೆ. ಯಾಕಂದರೆ ಅವರೆದುರು ಮಾತು ಕಲಿತು ಅವ್ರ ಮುಂದೆ ನಾವು ಮಾತಾಡಬೇಕು ಅಂತ ಹೇಳುವಾಗ ಮನಸ್ಸಿಗೆ ಕಷ್ಟ ಆಗುತ್ತೆ. ಆದರೆ ಭಗವಂತ ತಪ್ತಾ ಇದ್ದೇನೆ, ಎಲ್ಲೋ ಹಪಾಪಿ ಆಗ್ತಾ ಇದೆ ಅಂತ ಕೇಳಿದಾಗ ಸೇರ್ಕೊಂಡ್ಬಿಡ್ತಾರೆ ಒಳಗಡೆ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಮಾತಲ್ಲೇನಾದ್ರು ತಪ್ಪಾಗಿದ್ದಿದ್ರೆ ದಯವಿಟ್ಟು ಕ್ಷಮಿಸಿ. ಭಗವಂತ ನಾನಾಡಿದ ಮಾತೆಲ್ಲ ನಾನಾಡಿದ್ದಲ್ಲ, ಎಲ್ಲ ನೀನಾಡಿಸಿದ್ದು, ಎಲ್ಲವೂ ನಿನ್ನ ಪಾದಕ್ಕೆ ಅರ್ಪಣೆ. ಕೊನೆ ಉಸಿರು ನಿನ್ನ ಸ್ಮರಣೆಯ ಸಂದರ್ಭದಲ್ಲಿ ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಿನ್ನ ಸನ್ನಿಧಾನದಲ್ಲಿ ನಾನು ನನ್ನನ್ನೇ ಅರ್ಪಿಸಿಕೊಂಡು ಎಲ್ಲ ಮಾತುಗಳನ್ನು ನಿನ್ನ ಪಾದಕ್ಕೆ ಅರ್ಪಿಸಿ ಇಷ್ಟೊತ್ತು ನನ್ನ ಮಾತು ಕೇಳಿಕೊಂಡು